ಬಸನಗೌಡ ಪಾಟೀಲ್ ಯತ್ನಾಳ್ ತಮ್ಮ ನೇರ ನುಡಿ, ತಮ್ಮ ವಿಭಿನ್ನ ಮಾತು, ನಡೆ ನುಡಿ, ಹಿಂದುತ್ವದ ಚಿಂತನೆಗಳಿಂದ ಫೈರ್ ಬ್ರ್ಯಾಂಡ್ ರಾಜಕಾರಣಿ ಎಂದು ಗುರುತಿಸಿಕೊಂಡಿದ್ದಾರೆ. ಯತ್ನಾಳರಿಗೆ ರಾಜಕೀಯ ವಲಯದಲ್ಲಿ ನಿರೀಕ್ಷಿತ ಸ್ಥಾನಮಾನಗಳು ಸಿಕ್ಕಿಲ್ಲ. ಬಿಜೆಪಿಯ ಕಾಲಕಾಲಕ್ಕೆ ಸೃಷ್ಟಿಸಿಕೊಂಡ ರಾಜಕೀಯ ವಿರೋಧಿಗಳ ಪಾತ್ರವೂ ಇದೆ. ಅವರ ರಾಜಕೀಯ ಜೀವನದ ನೋಟ ಇಲ್ಲಿದೆ. ವೈಯಕ್ತಿಕ ಮಾಹಿತಿ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಡಿಸೆಂಬರ್ 13, 1963ರಲ್ಲಿ ವಿಜಯಪುರದ ಯತ್ನಾಳ್ ಎಂಬ ಗ್ರಾಮದಲ್ಲಿ ಜನಿಸುತ್ತಾರೆ. ಇವರ ತಂದೆಯ ಹೆಸರು ರಾಮಣ್ಣಗೌಡ ಬಿ ಪಾಟೀಲ್, ತಾಯಿ ಹೆಸರು ಕಾಶಿಬಾಯಿ ಆರ್ ಪಾಟೀಲ್. ಇವರ ಧರ್ಮಪತ್ನಿಯ ಹೆಸರು ಶೈಲಜಾ ಬಸನಗೌಡ ಪಾಟೀಲ್. ಇವರಿಗೆ ಇಬ್ಬರು ಗಂಡು ಮಕ್ಕಳಿದ್ದಾರೆ. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು BCom ಪದವಿಯನ್ನು ಮುಗಿಸಿದ್ದಾರೆ. ಸಾಮಾನ್ಯ ಜೀವನದಿಂದ ಸಂಸತ್ವರೆಗೆ ವಿಜಯಪುರದ ಸಾಮಾನ್ಯ ಕುಟುಂಬದಲ್ಲಿ ಯತ್ನಾಳ್ ಜನಿಸಿದವರು. ಬಸನಗೌಡ ಪಾಟೀಲ್ ಯತ್ನಾಳ್ ಅವರು 90ರ ದಶಕದಲ್ಲಿ ಹೊಸ ತಲೆಮಾರಿನ ರಾಜಕಾರಣಿಗಳಲ್ಲಿ ಒಬ್ಬರಾಗಿದ್ದಾರೆ. ಹೊಸ ಮುಖಗಳಿಗೆ ಬಿಜೆಪಿ ಅವಕಾಶ ನೀಡಿದಾಗ 1994ರಲ್ಲಿ ಬಿಜಾಪುರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆದ್ದವರು. ನಾಯಕತ್ವದ ಗುಣ, ಮಾತುಗಾರಿಕೆ ಇದ್ದುದರಿಂದ ನಾಯಕರ ಸಂಗಡ ಅವರಿಗೆ ಬೇಗನೆ ದೊರೆಯಿತು. 1999ರಲ್ಲಿ ವಿಜಯಪುರ ಕ್ಷೇತ್ರದಿಂದ ಸಂಸದರಾಗಿ ಗೆದ್ದು 3 ವರ್ಷಗಳಲ್ಲಿ ವಾಜಪೇಯಿ ಸಂಪುಟದಲ್ಲಿ ರೈಲ್ವೆ ಮತ್ತು ಜವಳಿ ಸಚಿವರಾಗಿ ಕಾರ್ಯವನ್ನು ನಿರ್ವಹಿಸುತ್ತಾರೆ. ನಂತರ 2004ರಲ್ಲಿ ಮತ್ತೊಮ್ಮೆ ಸಂಸದರಾಗಿ ಆಯ್ಕೆಯಾಗುತ್ತಾರೆ. ತದನಂತರ 2008ರಲ್ಲಿ ದೇವರಹಿಪ್ಪರಿ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ MLA ಸ್ಥಾನಕ್ಕೆ ಸ್ಪರ್ಧಿಸಿ ಸೋಲನ್ನು ಕಾಣುತ್ತಾರೆ. 2013ರಲ್ಲಿ ವಿಜಯಪುರ ನಗರ ಕ್ಷೇತ್ರದಿಂದ JDS ಅಭ್ಯರ್ಥಿಯಾಗಿ ಸೋಲನ್ನು ಕಾಣುತ್ತಾರೆ. 2015ರಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆಯಾಗುತ್ತಾರೆ. ಈ ಬಾರಿ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ಸಿಕ್ಕಿರುವುದಿಲ್ಲ. ಆದ್ದರಿಂದ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ವಿಧಾನ ಪರಿಷತ್ ಚುನಾವಣೆಗೆ ನಿಂತು ಗೆಲುವನ್ನು ಸಾಧಿಸುತ್ತಾರೆ. ನಂತರ 2018ರಲ್ಲಿ ವಿಜಯಪುರ ನಗರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸುತ್ತಾರೆ ಮತ್ತು 2023ರಲ್ಲಿ ವಿಜಯಪುರ ನಗರ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿ ಮತ್ತೊಮ್ಮೆ ಗೆಲುವನ್ನು ಸಾಧಿಸುತ್ತಾರೆ. ಸೊ ಫ್ರೆಂಡ್ಸ್, ಇವಾಗ ಬಸನಗೌಡ ಪಾಟೀಲ್ ಯತ್ನಾಳ್ ಬಿಜೆಪಿ ಬಿಡುವ ಕತೆ. ಬಿಜೆಪಿಯ ಹಿರಿಯ ನಾಯಕರೊಂದಿಗೆ ಭಿನ್ನಾಭಿಪ್ರಾಯಗಳು ಅವರನ್ನು ಪಾರ್ಟಿ ಬಿಡುವಂತೆ ಮಾಡಿತು. ವಿಧಾನಸಭೆಗೆ ಚುನಾವಣೆಯಲ್ಲಿ ಟಿಕೆಟ್ ಸಿಗದೇ ಇದ್ದಾಗ JDS ಅನ್ನು ಸೇರಿಕೊಳ್ಳುತ್ತಾರೆ. ಆ ಸಮಯದಲ್ಲಿ ಅವರು ದೇವರ ಹಿಪ್ಪರ್ಗಿ ಕ್ಷೇತ್ರದಿಂದ ಸ್ಪರ್ಧಿಸಿ ಸೋಲು ಕಾಣಬೇಕಾಗುತ್ತದೆ ಮತ್ತು 3 ವರ್ಷಗಳಲ್ಲಿ JDS ಅನ್ನು ಬಿಟ್ಟು ಮತ್ತೆ ಬಿಜೆಪಿಗೆ ಸೇರಿದರು. ಆ ಸಮಯದಲ್ಲಿ ಸ್ಥಳೀಯ ಸಂಸ್ಥೆಗಳ MLC ಚುನಾವಣೆಗೆ ಯತ್ನಾಳ್ ಅವರಿಗೆ ಟಿಕೆಟ್ ಸಿಗುವುದಿಲ್ಲ. ಆ ಸಮಯದಲ್ಲಿ ಅವರು ಬಂಡಾಯ ಎದ್ದು ಸ್ವತಂತ್ರವಾಗಿ ಚುನಾವಣೆ ಎದುರಿಸಿ ಗೆಲುವನ್ನು ಸಾಧಿಸುತ್ತಾರೆ. ಆದರೆ ಬಿಜೆಪಿ ಪಕ್ಷದಿಂದ ಅವರನ್ನು ಹೊರಗೆ ಹಾಕಲಾಗುತ್ತದೆ. ಮತ್ತೆ ವಿಧಾನಸಭೆ ಚುನಾವಣೆ ವೇಳೆ MLC ಸ್ಥಾನಕ್ಕೆ ರಾಜೀನಾಮೆ ನೀಡಿ ಮತ್ತೊಂದು ಸಾರಿ ಬಿಜೆಪಿಗೆ ಸೇರುತ್ತಾರೆ. ಈ ಬಾರಿ ಅವರಿಗೆ ಹಲವಾರು ಬಿಜೆಪಿಯ ಶಾಸಕರು ವಿರೋಧವನ್ನು ತೋರುತ್ತಾರೆ. ಆದರೂ ಈ ವಿರೋಧದ ನಡುವೆಯೂ ಅವರು ಗೆಲುವನ್ನು ಸಾಧಿಸುತ್ತಾರೆ. ಮರು ವರ್ಷವೇ ಬಿಜೆಪಿ ಸರ್ಕಾರ ರಚನೆಯಾದರೂ ಅವರಿಗೆ ಯಾವುದೇ ರೀತಿಯ ಸಚಿವ ಸ್ಥಾನ ಸಿಗುವುದಿಲ್ಲ. ಆದರೂ ವಿಜಯಪುರ ಜಿಲ್ಲೆಯಲ್ಲಿ ಗೆದ್ದ ಏಕೈಕ ಬಿಜೆಪಿ ಶಾಸಕ ಎಂದರೆ ಅದು ಯತ್ನಾಳ್ ಅವರು. ನಂತರ 2023 ಎಲೆಕ್ಷನ್ನಲ್ಲಿ ಯತ್ನಾಳ್ ಅವರು ಬಿಜೆಪಿಯಿಂದ ಬಿಜಾಪುರ ನಗರ ಕ್ಷೇತ್ರದಿಂದ ಸ್ಪರ್ಧಿಸಿ ಗೆಲುವನ್ನು ಸಾಧಿಸುತ್ತಾರೆ. ಈ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ತನ್ನ ಅಭೂತಪೂರ್ವ ಜಯದಿಂದ ಸರ್ಕಾರವನ್ನು ರಚಿಸುತ್ತದೆ. ಈ ಸಮಯದಲ್ಲಿ ಯತ್ನಾಳ್ ಅವರು ಬಿಜೆಪಿಯ ಪ್ರಮುಖ ನಾಯಕರಾದ ಯಡಿಯೂರಪ್ಪ ಮತ್ತು ಅವರ ಕುಟುಂಬವನ್ನು ಟಾರ್ಗೆಟ್ ಮಾಡಿ ಇವರ ಒಳ ಒಪ್ಪಂದದಿಂದ ಹೀಗಾಗಿದೆ ಎಂದು ಕಿಡಿಕಾರುತ್ತಾರೆ. ಹಾಗೂ ಸತತವಾಗಿ ಯತ್ನಾಳ್ ಅವರು ವಿಜೇಂದ್ರ ಅವರನ್ನು ಟಾರ್ಗೆಟ್ ಮಾಡಿ ಮಾತಾಡುವುದು ಮತ್ತು ಸ್ವಪಕ್ಷದ ವಿರುದ್ಧವೇ ಮಾತಾಡುವುದರಿಂದ ಅವರನ್ನು ಮತ್ತೊಂದು ಬಾರಿ ಉಚ್ಚಾಟನೆ ಮಾಡಲಾಗಿದೆ. ಸೊ ಫ್ರೆಂಡ್ಸ್, ಇವಾಗ ಯತ್ನಾಳ್ ಅವರಿಗೆ ಯಾವ್ಯಾವ ಹುದ್ದೆಗಳು ಸಿಗುತ್ತಿದ್ದವು ಬಟ್ ಆದರೆ ಸಿಗಲಿಲ್ಲ ಎಂಬುದನ್ನು ತಿಳಿದುಕೊಳ್ಳೋಣ. ಪ್ರಮುಖ ಹುದ್ದೆ ವಂಚಿತ. NDA ಸರ್ಕಾರದ ಅವಧಿಯಲ್ಲಿ ಅನಂತ್ ಕುಮಾರ್ ಅವರ ಬೆಂಬಲದಿಂದ ವಾಜಪೇಯಿ ಸಂಪುಟ ಸೇರಿದ ಯತ್ನಾಳರು 2 ವರ್ಷ ಸಚಿವರಾಗಿದ್ದರು. ಆದರೆ ಅದಾದ ಮೇಲೆ ಅವರಿಗೆ ಉನ್ನತ ಹುದ್ದೆಗಳು ಸಿಗಲಿಲ್ಲ. ಇವರೊಂದಿಗೆ ಆಯ್ಕೆಯಾದ ಜಗದೀಶ್ ಶೆಟ್ಟರ್ ಸದಾನಂದ ಗೌಡರು ಮುಖ್ಯಮಂತ್ರಿಯಾದರು. ಪಕ್ಷದ ಅಧ್ಯಕ್ಷ ಹುದ್ದೆಗಳಿಗೆ ಏರಿದರು. ಆದರೆ ನೇರ ನುಡಿಗಳು, ಉನ್ನತ ನಾಯಕರೊಂದಿಗೆ ಭಿನ್ನಾಭಿಪ್ರಾಯಗಳು ಅವರಿಗೆ ಅಡ್ಡಿಯಾದವು. ಅವರಿಗೆ ಉನ್ನತ ಹುದ್ದೆಗಳು ಸಿಗಲೇ ಇಲ್ಲ. ಯಡಿಯೂರಪ್ಪ ಅವರನ್ನು CM ಸ್ಥಾನದಿಂದ ಇಳಿಸಿ ಆ ಸ್ಥಾನದಲ್ಲಿ ಮತ್ತೊಬ್ಬರಿಗೆ ಕೂಡಿಸುವ ಅಂದರೆ ಬದಲಾಯಿಸುವ ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಯತ್ನಾಳರ ಹೆಸರು ಮುಂಚೂಣಿಯಲ್ಲಿತ್ತು. ಹೈಕಮಾಂಡ್ ನಾಯಕರು ಕೂಡ ಅವರ ಹೆಸರನ್ನು ಪ್ರಸ್ತಾಪಿಸಿದರು. ಯಡಿಯೂರಪ್ಪನವರ ವಿರೋಧದಿಂದ ಅವರಿಗೆ ಅವಕಾಶ ಸಿಗಲಿಲ್ಲ. ಪ್ರತಿಪಕ್ಷ ನಾಯಕನಾಗುವ ಆಕಾಂಕ್ಷೆಯನ್ನು ಯತ್ನಾಳರು ವ್ಯಕ್ತಪಡಿಸುತ್ತಾರೆ. ಆದರೆ ಆ ಸ್ಥಾನವೂ ಕೂಡ ಯತ್ನಾಳ್ ಅವರಿಗೆ ಸಿಗುವುದಿಲ್ಲ ಮತ್ತು ರಾಜ್ಯಾಧ್ಯಕ್ಷ ಆಗುವ ಆಕಾಂಕ್ಷೆಯನ್ನು ಹೊರಹಾಕುತ್ತಾರೆ. ಆದರೂ ಅವರಿಗೆ ಆ ಸ್ಥಾನ ಕೂಡ ಸಿಗುವುದಿಲ್ಲ. ಆದರೂ ಯತ್ನಾಳ್ ಅವರು ಸದನದಲ್ಲೂ ಕೂಡ ತಮ್ಮ ವಿಭಿನ್ನ ಮಾತಿನ ಶೈಲಿ, ಕಾಲೆಳೆತ, ಪಂಚಿಂಗ್ ಹೇಳಿಕೆಗಳಿಂದಲೇ
ಯತ್ನಾಳ್ ಅವರು ಗಮನವನ್ನು ಸೆಳೆಯುತ್ತಾರೆ. ಸೊ ಫ್ರೆಂಡ್ಸ್, ಇವಾಗ ಯತ್ನಾಳ್ ಅವರ ಆಸ್ತಿ ಪಾಸ್ತಿಯ ಬಗ್ಗೆ ತಿಳಿದುಕೊಳ್ಳೋಣ. 2023 ಚುನಾವಣೆಯಲ್ಲಿ ಅವರು ನೀಡಿದ ಮಾಹಿತಿ ಪ್ರಕಾರ ಯತ್ನಾಳ್ ಅವರ ಒಟ್ಟು ಆಸ್ತಿ 40 ಕೋಟಿಗೂ ಅಧಿಕ. ಇದರಲ್ಲಿ ಜಮೀನು, ಕೃಷಿ ಭೂಮಿ, ವಾಣಿಜ್ಯ ಕಟ್ಟಡಗಳು ಹಾಗೂ ಬಂಗಲೆಗಳು ಸೇರಿವೆ. ಪತ್ನಿಯ ಹೆಸರಲ್ಲಿಯೂ ಹಲವು ಆಸ್ತಿಗಳಿವೆ. ಜೊತೆಗೆ ಅವರ ವ್ಯವಹಾರ ಕೃಷಿ ಆದಾಯಕ್ಕೂ ಸಂಬಂಧ ಹೊಂದಿದ್ದಾರೆ. ಅವರ ಬಳಿ ಯತ್ನಾಳ್ ಕಾರ್ಖಾನೆ ಕೂಡ ಇದೆ. ಈಗಲೂ ಬಸವನಗೌಡ ಪಾಟೀಲ್ ಯತ್ನಾಳ್ ಕರ್ನಾಟಕ ರಾಜಕಾರಣದಲ್ಲಿ ತನ್ನ ಸ್ಪಷ್ಟ ನುಡಿ ಮತ್ತು ಧೈರ್ಯದಿಂದ ಪ್ರತ್ಯೇಕ ಗುರುತು ಪಡೆದಿದ್ದಾರೆ. ಅವರ ಮುಂದೆ ಯಾವ ಹುದ್ದೆ ಸಿಗುತ್ತದೆ ಎಂಬುದೇ ರಾಜಕೀಯ ವಲಯದಲ್ಲಿ ಕುತೂಹಲದ ವಿಷಯ. ಸೊ ಫ್ರೆಂಡ್ಸ್, ಇದಾಗಿತ್ತು ಯತ್ನಾಳ್ ಅವರ ಜೀವನ ಮತ್ತು ರಾಜಕೀಯ ಸಂಘರ್ಷ. ಯತ್ನಾಳ್ ಅವರು ಸ್ವತಂತ್ರ ಪಾರ್ಟಿಯನ್ನು ಕಟ್ಟಬೇಕೆ? ಇದರ ಉತ್ತರವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೂ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಅನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಧನ್ಯವಾದಗಳು.